ಇಂದಿನ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಶಿಕ್ಷಕರು ಮತ್ತು ಪೋಷಕರು ವಿದ್ಯಾರ್ಥಿಗಳ ಕಲಿಕೆಗಿಂತ ಹೆಚ್ಚಾಗಿ ಇನ್ನೊಂದು ಮಹತ್ತರವಾದಂತಹ ವಿಷಯದ ಬಗ್ಗೆ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ಆ ಜವಾಬ್ದಾರಿಯನ್ನ ಶಿಕ್ಷಕರು ಮತ್ತು ಪೋಷಕರು ನಿಭಾಯಿಸುವಲ್ಲಿ ವಿಫಲರಾದರೆ ಆ ವಿದ್ಯಾರ್ಥಿ, ಕುಟುಂಬ ಮತ್ತು ಸಮಾಜ ಬಹು ದೊಡ್ಡದಾದಂತಹ ಬೆಲೆಯನ್ನ ತೆರಬೇಕಾಗತ್ತೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾನು ಒಂದು ಸತ್ಯ ಘಟನೆಯನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ನಿಜವಾಗ್ಲೂ ಈ ಘಟನೆ ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ರಿಗೂ ನಮಸ್ಕಾರ. ಹಿಂದೆ ಎಲ್ಲ ಪೋಷಕರು ಮತ್ತು ಶಿಕ್ಷಕರು ತಮ್ಮ ಮಕ್ಕಳ ವಿಷಯದಲ್ಲಿ ತುಂಬಾ ಜಾಗರೂಕರಾಗಿರ್ತಿದ್ರು ಈ ವಿಷಯಗಳ ಬಗ್ಗೆ. ಆದ್ರೆ ತಮ್ಮ ಮಕ್ಕಳು ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ಸಹವಾಸಕ್ಕೆ ಹೋಗಬಾರ್ದು, ಕೆಟ್ಟ ಚಟಗಳಿಗೆ ದಾಸರಾಗಬಾರ್ದು ಅಂತ. ಆಗ ಇದ್ದಂತಹ ಒಂದು ಕೆಟ್ಟ ಹವ್ಯಾಸಗಳು ಅಂತಂದ್ರೆ ಸಿಗರೇಟ್ ಸೇವನೆ ಆಗಿರಬಹುದು, ಜೂಜಾಡಂತದಾಗಿರ್ಬೋದು, ಮದ್ಯಪಾನದ ಸೇವನೆ ಆಗಿರ್ಬೋದು. ಇವೆಲ್ಲ ಹಿಂದೆ ಇದ್ದಂತಹ ಕೆಟ್ಟ ಹವ್ಯಾಸಗಳು. ಆದ್ರೆ ಈಗ ಇದರ ಲಿಸ್ಟ್ಗೆ ಇನ್ನೊಂದು ಕೆಟ್ಟ ಹವ್ಯಾಸ ಸೇರ್ಕೊಂಡಿದೆ, ಅದೇ ಟ್ರೇಡಿಂಗ್. ಈ ಒಂದು ಟ್ರೇಡಿಂಗ್ ನಿಂದಾಗಿ ವಿದ್ಯಾರ್ಥಿಗಳು ಯಾವೆಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ, ಪೋಷಕರು ಯಾವೆಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಂತ ಈ ಒಂದು ಘಟನೆಯ ಮೂಲಕ ನಾವು ತಿಳಿದುಕೊಳ್ಳೋಣ. ಇದು ನಡೆದಂತಹ ಒಂದು ಸತ್ಯ ಘಟನೆ. ಈ ಒಂದು ಘಟನೆ ಎಂಥವರನ್ನು ಕೂಡ ಇದು ಬೆಚ್ಚಿ ಬೀಳಿಸುತ್ತೆ. ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು ಇತ್ತೀಚೆಗೆ ಫೋನ್ ಮಾಡಿದ್ರು. ತಮ್ಮ ಮಗ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಾನೆ, ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಕಾಲೇಜಿಂದ ಮನೆಗೆ ಬಂದಿದ ತಕ್ಷಣ ರೂಮ್ ಬಾಗ್ಲು ಹಾಕೊಂಡು ಕೂತ್ಕೊಂಡ್ಬಿಡ್ತಾನೆ. ಏನಾದ್ರೂ ಕೇಳಿದ್ರೆ ತುಂಬಾ ಕೋಪ ಮಾಡ್ಕೊಳ್ತಾನೆ. ಕಾಲೇಜ್ಗೂ ಸರಿಯಾಗಿ ಹೋಗ್ತಾ ಇಲ್ಲ. ಈ ಒಂದು 15 ದಿನಗಳಿಂದ ಆತನ ವರ್ತನೆಯಲ್ಲಿ ತುಂಬಾನೇ ಬದಲಾವಣೆ ಕಂಡು ಬಂದಿದೆ. ಇದು ನಮ್ಮಲ್ಲಿ ತುಂಬಾ ಆತಂಕವನ್ನ ಉಂಟು ಮಾಡ್ತಾ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆತನ ಹತ್ರ ಮಾತಾಡಕ್ ಹೋದ್ರೆ ಅವನು ಮಾತಾಡ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಫೋನ್ ಮಾಡಿದ್ರು. ಆಗ ನಾನು ಆ ಪೋಷಕರಿಗೆ ಕೊಟ್ಟಂತಹ ಸಲಹೆ ಇಷ್ಟೇ: ನಿಮ್ಮ ಮಗನ ಬಳಿ ಆತ ಒಬ್ಬನೇ ಇದ್ದಾಗ ಕೂತ್ಕೊಂಡು ಸ್ವಲ್ಪ ಸಮಯವನ್ನ ಸ್ಪೆಂಡ್ ಮಾಡಿ, ಹಾಗೇನೆ ಸಮಾಧಾನವಾಗಿ ಆತನ ಜೊತೆ ಮಾತನಾಡಿ. ಆತನಿಗೆ ಹೇಳಿ, ನೀನು ಈ ರೀತಿ ಇದ್ರೆ ನಮ್ಗೆ ತುಂಬಾ ಬೇಜಾರಾಗುತ್ತೆ. ನೀನು ಯಾವ ಸಮಸ್ಯೆಯಲ್ಲಿ ಇದೀಯಾ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀನು ನಮ್ಮ ಹತ್ರ ನಿನ್ನ ಸಮಸ್ಯೆಯನ್ನ ಶೇರ್ ಮಾಡ್ಕೊ. ನಾನು ನಿನ್ಗೆ ಬೈಯೋದಿಕ್ಕೆ ಹೋಗೋದಿಲ್ಲ. ಬದಲಾಗಿ ನಿನ್ನ ಸಮಸ್ಯೆಗೆ ನಾನು ಪರಿಹಾರ ಏನಾದ್ರೂ ಇದ್ರೆ ನಾನು ಅದನ್ನ ಖಂಡಿತವಾಗಿ ಕೊಡ್ತೇನೆ. ನೀನು ನನ್ನ ಹತ್ರ ಶೇರ್ ಮಾಡ್ಕೊಂಡ್ರೆ ನಿನ್ಗೂ ಒಳ್ಳೇದಾಗತ್ತೆ. ಇಲ್ದಿದ್ರೆ ನನಗೂ ತುಂಬಾ ಬೇಜಾರಾಗುತ್ತೆ ಅಂತ ಈ ರೀತಿಯಾಗಿ ಸ್ವಲ್ಪ ಸಮಾಧಾನವಾಗಿ ಮಾತನಾಡಿ ಅಂತ ಹೇಳಿದ್ದೆ. 3-4 ದಿನಗಳ ನಂತರ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಮೇಡಮ್, ನೀವು ಹೇಳ್ದಾಗೇನೆ ನಾನು ನನ್ನ ಮಗನ ಬಳಿ ಮಾತನಾಡಿದೆ. ಅವತ್ತು ನಾನು ನನ್ನ ಮಗನ ಹತ್ರ ಏನಾದರೂ ಮಾತಾಡದೇ ಇದ್ದಿದ್ರೆ ಇವತ್ತು ನಾನು ನನ್ನ ಮಗನನ್ನ ಕಳ್ದ್ಕೊಂಡ್ಬಿಡ್ತಾ ಇದ್ದೆ ಅಂತ ತುಂಬಾನೇ ಕಣ್ಣೀರು ಹಾಕ್ಕೊಂಡ್ರು. ನಡೆದಿದ್ದು ಇಷ್ಟೇ. ಅವ್ರ ಮಗ ತುಂಬಾನೇ ಸಾಲ ಮಾಡ್ಕೊಂಡಿದ್ದ. ಸುಮಾರು 50,000ವರೆಗೆ ಆತ ಒಂದು ಸಾಲವನ್ನ ಮಾಡ್ಕೊಂಡಿದ್ದ. ಸಾಲ ಕೊಟ್ಟಂತವರು ಫೋನ್ ಮಾಡಿ ಆತನನ್ನ ಹರಾಸ್ ಮಾಡ್ತಾ ಇದ್ರು, ಮೆಂಟಲಿ ಟಾರ್ಚರ್ ಮಾಡ್ತಾ ಇದ್ರು, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಈತನಿಗೆ ಆ ಸಾಲವನ್ನ ಯಾವ ರೀತಿ ವಾಪಸ್ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇವನು ಸ್ಟೂಡೆಂಟ್, ಇವನ್ಗೆ ಯಾವುದೇ ರೀತಿಯಾದಂತಹ ಒಂದು ಅರ್ನಿಂಗ್ಸ್ ಇಲ್ಲ. ತಂದೆ ತಾಯಿ ತುಂಬಾ ಸ್ವಲ್ಪ ಸ್ಟ್ರಿಕ್ಟ್ ಹಣದ ವಿಷಯದಲ್ಲಿ. ಹಾಗಾಗಿ ಅವ್ರಿಗೆ ಯಾವ ರೀತಿ ಹಣ ಕೇಳಬೇಕು ಅಂತಾನು ಇವನಿಗೆ ಗೊತ್ತಾಗಿಲ್ಲ. ಹಾಗಾಗಿ ಈತನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತುಂಬಾ ಒಂದು ಡಿಪ್ರೆಷನ್ ಅಲ್ಲಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಡಿಪ್ರೆಷನ್ಗೆ ಹೊರಟೋಗಿದೆ. ಈಗ ನೀವು ಒಂದು ಪ್ರಶ್ನೆಯನ್ನ ಕೇಳ್ಬೋದು, ಆತ ಇಷ್ಟೊಂದು ಸಾಲವನ್ನ ಮಾಡ್ಲಿಕ್ಕೆ ಕಾರಣ ಯಾರು? ಅಷ್ಟಕ್ಕೂ ಆತನಿಗೆ ಸಾಲ ಕೊಟ್ಟಂತವ್ರು ಯಾರು ಅಂತ ನೋಡಿ. ಮೊದಲೆಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಪಾಕೆಟ್ ಮನಿ ಅಂತ ಕೊಡ್ತಾ ಇದ್ರು. ಆದ್ರೆ ಈಗ ಮಕ್ಕಳಿಗೆ ಪೋಷಕರೇ ದುಡ್ಡು ಕೊಡ್ಬೇಕು ಅಂತ ಏನಿಲ್ಲ, ಅಥವಾ ಅವರ ಸ್ನೇಹಿತರೇ ಕೊಡ್ಬೇಕು ಅಂತ ಏನಿಲ್ಲ. ಅವ್ರಿಗೆ ಈಗ ದುಡ್ಡು ಕೊಡೋದಕ್ಕೆ ಹಲವಾರು ಸ್ಟೂಡೆಂಟ್ ಲೋನ್ ಆಪ್ಸ್ ಅಂತ ಬಂದಿದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸುಮಾರು ನಿಮಗೆ 14ರಿಂದ 15 ಸ್ಟೂಡೆಂಟ್ ಲೋನ್ ಆಪ್ಸ್ ಅಂತ ಇದೆ. ಈ ಸ್ಟೂಡೆಂಟ್ ಲೋನ್ ಆಪ್ಸ್ ಏನಂದ್ರೆ ವಿದ್ಯಾರ್ಥಿಗಳಿಗೆ ಸಣ್ಣ ಸಣ್ಣ ಅಮೌಂಟ್ ಅನ್ನ ಅವ್ರಿಗೆ ಲೋನ್ಸ್ ಆಗಿ ಕೊಡ್ತಾ ಹೋಗ್ತಾರೆ. ಆಮೇಲೆ ಅವ್ರಿಗೆ ಒಂದು ಟೈಮ್ ಪೀರಿಯಡ್ ಅಂತ ಇರುತ್ತೆ. ಆ ಟೈಮ್ ಪೀರಿಯಡ್ ಅಲ್ಲಿ ಅವರು ಈ ಲೋನ್ ಅನ್ನ ರೀಪೇ ಮಾಡಬೇಕು. ಹಾಗೆ ಇದಕ್ಕೆ ಇಂಟ್ರೆಸ್ಟ್ ಕೂಡ ಇರುತ್ತೆ. ಈ ಲೋನ್ ಅಮೌಂಟ್ ಅನ್ನ ಅವ್ರು ಏನಾದ್ರು ಪೇ ಮಾಡಿಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಇನ್ನೊಂದು ಆಪ್ ಅಲ್ಲಿ ಲೋನ್ ತೆಗೆದುಕೊಳ್ತಾರೆ. ಈ ಆಪ್ ಅಲ್ಲಿ ಇರುವಂತಹ ಒಂದು ಲೋನ್ ಅನ್ನ ಪೇ ಮಾಡ್ತಾರೆ. ಮತ್ತೆ ಈ ಆಪ್ ಅಲ್ಲಿ ಲೋನ್ ಅಮೌಂಟ್ ಜಾಸ್ತಿ ಆಗ್ತಾ ಇರುತ್ತೆ, ಇಂಟ್ರೆಸ್ಟ್ ಕೂಡ ಬೆಳೀತಾ ಇರುತ್ತೆ. ಹೀಗೆ ಲೋನ್ ತೆಗೆದುಕೊಂಡು ಈ ವಿದ್ಯಾರ್ಥಿ 50,000ದಷ್ಟು ಲೋನ್ ಅನ್ನ ತೆಗೆದುಕೊಂಡಿದ್ದ. ಹಾಗಾಗಿ ಆ ಲೋನ್ ಅನ್ನ ಯಾವ ರೀತಿ ರೀಪೇ ಮಾಡಬೇಕು ಅಂತ ಗೊತ್ತಾಗದೆ ಡಿಪ್ರೆಷನ್ಗೆ ಒಳಗಾಗಿದ್ದ. ಅಷ್ಟಕ್ಕೂ ಇವನು ಅಷ್ಟೊಂದು ಹಣವನ್ನ ಯಾಕೆ ತೆಗೆದುಕೊಂಡಿದ್ದ ಅನ್ನೋದನ್ನ ನೀವು ನಿಜವಾಗ್ಲೂ ತಿಳಿದುಕೊಂಡ್ರೆ ತುಂಬಾನೇ ಒಂದು ಬೆಚ್ಚಿ ಬೀಳಿಸುವಂತಹ ಸಂಗತಿ. ಈ ಒಬ್ಬ ವಿದ್ಯಾರ್ಥಿಯ ಫ್ರೆಂಡ್ಸ್ ಏನಿದ್ದಾರೆ, ಇವರ ಒಂದು ಫ್ರೆಂಡ್ಸ್ ಗ್ರೂಪ್ ಏನಿದೆ, ಅವರು ಈ ಟ್ರೇಡಿಂಗ್ ಅನ್ನುವಂತಹ ಒಂದು ಕೆಟ್ಟ ಹವ್ಯಾಸಕ್ಕೆ ಇವರು ಬಲಿಯಾಗಿದ್ರು. ಈ ವಿದ್ಯಾರ್ಥಿಗಳಿಗೆ ಟ್ರೇಡಿಂಗ್ ಬಗ್ಗೆ ಯಾವುದೇ ರೀತಿಯಾದಂತಹ ಇನ್ ಡೆಪ್ತ್ ನಾಲೆಡ್ಜ್ ಇಲ್ಲ. ಅಲ್ಲಿ ಇಲ್ಲಿ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ನಾಲೆಡ್ಜ್ ಅನ್ನ ತೆಗೆದುಕೊಂಡು ಯಾರೋ ಹೇಳಿದ ಮಾತನ್ನ ಕೇಳ್ಕೊಂಡು ಟ್ರೇಡಿಂಗ್ ಅಲ್ಲಿ ನಾವು ತುಂಬಾ ದುಡ್ಡನ್ನ ಮಾಡಬಹುದು ಅನ್ನೋದನ್ನ ಇವರು ಕೇಳ್ಕೊಂಡು ಏನ್ ಮಾಡ್ತಾರೆ, ಈ ರೀತಿಯಾಗಿ ಸ್ಟೂಡೆಂಟ್ ಆಪ್ಸ್ ಅಲ್ಲಿ ಲೋನ್ ತೆಗೆದುಕೊಳ್ಳುವಂಥದ್ದು. ಆ ಲೋನ್ ಅನ್ನ ಇಲ್ಲಿ ಇವರು
ಟ್ರೇಡಿಂಗಲ್ಲಿ ಇನ್ವೆಸ್ಟ್ ಮಾಡೋಂಥದ್ದು. ಅಂದರೆ ಇವರು ಡೈಲಿ ಟ್ರೇಡಿಂಗ್ ಮಾಡೋಂಥದ್ದು. ಬೆಳಿಗ್ಗೆ ಸ್ಟಾಕ್ಸ್‌ನ ಪರ್ಚೇಸ್ ಮಾಡೋಂಥದ್ದು, ಸಾಯಂಕಾಲ ಆ ಸ್ಟಾಕ್ಸ್‌ನ ಸೇಲ್ ಮಾಡಬೇಕು. ಆದರೆ ಇವ್ರಿಗೆ ಗೊತ್ತಿಲ್ಲ, ಸುಮಾರು 95% ಅಷ್ಟು ಜನ ಈ ಒಂದು ಡೈಲಿ ಟ್ರೇಡಿಂಗಲ್ಲಿ ದುಡ್ಡನ್ನು ಕಳೆದುಕೊಳ್ತಾರೆ ಅಂತ. ಯಾವಾಗಲೂ ಬಂದಂತಹ ಒಂದು ಪ್ರಾಫಿಟ್ ನೋಡಿ ನಾನಿವತ್ತು 500 ಹಾಕಿದೆ, ಇವತ್ತು ನನಗೆ ಸಾಯಂಕಾಲ ₹1000 ಬಂತು. ಹಾಗಾಗಿ ಡೈಲಿ ಇದರಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಹೋದರೆ ಒಂದಲ್ಲ ಒಂದಿನ ನಮಗೆ ತುಂಬ ಜಾಸ್ತಿ ಆದಂತಹ ಒಂದು ಪ್ರಾಫಿಟ್ ಬರುತ್ತೆ, ನಮ್ಮ ದುಡ್ಡು ಡಬಲ್ ಆಗುತ್ತೆ ಅನ್ನುವಂಥ ಒಂದು ಆಮಿಷಕ್ಕೆ ಒಳಗಾಗಿ ಈ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ರು, ಡೈಲಿ ಟ್ರೇಡಿಂಗನ್ನು ಮಾಡ್ತಾ ಇದ್ರು. ಈ ಡೈಲಿ ಟ್ರೇಡಿಂಗ್ ಮಾಡಬೇಕಾದ್ರೆ ಇವ್ರಿಗೆ ಡೈಲಿ ದುಡ್ಡು ಯಾರು ಕೊಡ್ತಾರೆ, ಡೈಲಿ ಹಣ ಯಾರು ಕೊಡ್ತಾರೆ? ಹಾಗಾಗಿ ಇವರು ಈ ಒಂದು ಸ್ಟೂಡೆಂಟ್ ಲೋನ್ಸ್ ಆ್ಯಪ್ ಏನಿದೆ ಇದರಿಂದ ಇವರು ಹಣವನ್ನು ತೆಗೆದುಕೊಂಡು ಟ್ರೇಡಿಂಗಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು. ನೋಡಿ, ಈ ರೀತಿಯಾದಂತಹ ಒಂದು ಕೆಟ್ಟ ಚಟಕ್ಕೆ, ಕೆಟ್ಟ ಹವ್ಯಾಸಕ್ಕೆ ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ. ಹಾಗಾಗಿ ಪೋಷಕರು ಮತ್ತು ಶಿಕ್ಷಕರು ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಈ ಘಟನೆಯನ್ನ ಅವರು ಹೇಳಿದಾಗ ನನಗೆ ಇನ್ನೊಂದು ಘಟನೆ ಜ್ಞಾಪಕಕ್ಕೆ ಬಂತು. 3-4 ಇಯರ್ಸ್ ಬ್ಯಾಕ್ ನಮ್ಮ ಬೆಂಗಳೂರಲ್ಲೇ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಆ ವಿದ್ಯಾರ್ಥಿ ಈ ಒಂದು ಸ್ಟೂಡೆಂಟ್ ಲೋನ್ ಆ್ಯಪ್ನಿಂದ ತನ್ನ ಫ್ರೆಂಡ್ಗೆ 50,000 ಹಣವನ್ನು ಕೊಡಿಸಿದ್ದ. ಆದರೆ ಆತನ ಫ್ರೆಂಡ್ ಆ ಹಣವನ್ನು ಪೇ ಮಾಡಲಿಕ್ಕೆ ಆಗದೇ ಇದ್ದಾಗ ಇವನಿಗೆ ಆ ಒಂದು ಆ್ಯಪ್ ಕಂಪ್ನಿಯಿಂದ ನಿರಂತರವಾಗಿ ಕಾಲ್ಸ್ ಬರ್ತಾ ಇತ್ತು. ಮೆಂಟಲಿ ಹರಾಸ್ ಮಾಡ್ತಾ ಇದ್ರು, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು, ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಈತನ ಪೇರೆಂಟ್ಸ್ ತುಂಬಾನೇ ಬಡವರಾಗಿದ್ರಿಂದ ಈತನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಒಂದು ಲೆಟರನ್ನು ಬರೆದಿಟ್ಬಿಟ್ಟು ಆತ ಸೂಸೈಡ್ ಮಾಡ್ಕೊಂಡಿದ್ದ. ಜಸ್ಟ್ ಒಂದು 3-4 ಇಯರ್ಸ್ ಬ್ಯಾಕ್ ಈ ವಿಷಯ ನ್ಯೂಸ್ ಪೇಪರಲ್ಲಿ ಕೂಡ ಬಂದಿತ್ತು. ಹಾಗಾಗಿ ಶಿಕ್ಷಕರು ಮತ್ತು ಪೋಷಕರು ಅವರ ಕಲಿಕೆಗಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳು ಯಾವ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಅವರಲ್ಲಿ ಏನಾದರೂ ಸಣ್ಣ ಬದಲಾವಣೆ ಕಂಡುಬಂದ್ರೂ ಕೂಡ ಅವರನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಅವರು ಏನಾದರೂ ಈ ರೀತಿಯಾದಂತಹ ಒಂದು ಕೆಟ್ಟ ಸಹವಾಸದಲ್ಲಿದ್ರೆ, ಕೆಟ್ಟ ಹವ್ಯಾಸಗಳಿಗೆ, ಕೆಟ್ಟ ಚಟಗಳಿಗೆ ಬಲಿಯಾಗಿದ್ರೆ ಇಮಿಡಿಯೇಟ್ ಆಗಿ ಪೇರೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಪೇರೆಂಟ್ಸು ಅಷ್ಟೇ, ನಿಮ್ಮ ವಿಷಯಗಳು ಏನಾದರೂ ನಿಮ್ಮ ಮಕ್ಕಳ ಬಗ್ಗೆ ಗಮನಕ್ಕೆ ಬಂದಾಗ ಇಮಿಡಿಯೇಟ್ ಆಗಿ ಟೀಚರ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಶಿಕ್ಷಕರ ಮತ್ತು ಪೋಷಕರ ಸಹಕಾರ ಮತ್ತು ಬೆಂಬಲದಿಂದ ಮಕ್ಕಳು ಏನಾದರೂ ಈ ರೀತಿಯಾಗಿ ಕೆಟ್ಟ ಚಟಕ್ಕೆ, ಕೆಟ್ಟ ಹವ್ಯಾಸಕ್ಕೆ ಬಲಿಯಾಗಿದ್ರೆ ಆದಷ್ಟು ಬೇಗ ನಾವು ಅವರಿಗೆ ಒಂದು ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ ಆಗಿರ್ಬೋದು, ಅವ್ರ ಜೊತೆ ಮಾತಾಡೋದ್ರ ಮೂಲಕ ಆಗಿರ್ಬೋದು, ಅವರಲ್ಲಿ ಉತ್ತಮವಾದಂತಹ ಒಂದು ಬದಲಾವಣೆಯನ್ನು ಕೂಡ ತರಲಿಕ್ಕೆ ಸಾಧ್ಯ ಆಗುತ್ತೆ. ಕೊನೆಯಲ್ಲಿ ಒಂದು ಮಾತು, ನಾನು ಇಷ್ಟೆಲ್ಲ ಹೇಳಿರೋದು ನೀವು ವಿದ್ಯಾರ್ಥಿಗಳನ್ನ ಅಥವಾ ನಿಮ್ಮ ಮಕ್ಕಳನ್ನ ಸಂಶಯದ ದೃಷ್ಟಿಯಿಂದ ನೋಡಿ ಅಂತ ಅಲ್ಲ. ಅವರಲ್ಲಿ ಏನಾದರೂ ಸಣ್ಣ ಬದಲಾವಣೆ ಏನಾದರೂ ಕಂಡು ಬಂದರೆ ಅವರನ್ನು ಸೂಕ್ಷ್ಮವಾಗಿ ಗಮನಿಸಿ ಅಂತ. ಮಾತನಾಡಿ, ಅವ್ರ ಜೊತೆ ಹೆಚ್ಚು ಸಮಯವನ್ನು ನೀವು ಅವ್ರ ಜೊತೆ ಸ್ಪೆಂಡ್ ಮಾಡಿ. ಇದರಿಂದ ಏನಾಗುತ್ತೆ, ಅವರ ಒಂದು ಫ್ರೆಂಡ್ಸ್ ಗ್ರೂಪ್ ಯಾವ ರೀತಿ ಇದೆ, ಅವರು ಎಲ್ಲಿ ಹೋಗ್ತಾರೆ, ಅವರ ಹವ್ಯಾಸಗಳು ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಪ್ರಯೋಜನ ಆಗಿದ್ರೆ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಐಕಾನನ್ನು ದಯವಿಟ್ಟು ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದ.